ವೆಲ್ಕಮ್ ಟು ಜೋವಿ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮ್ಮನ್ನು ಲಾಲ್ಬಾಗಿಗೆ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿಗಾಗಲೇ ಆಲ್ರೆಡಿ ಫ್ಲವರ್ ಶೋಗೆ ಎಲ್ಲ ಪ್ರಿಪ್ರೇಷನ್ಗಳು ಆಗ್ತಾ ಇದ್ದಾವೆ. ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಅಂದಿದ ಕೂಡಲೇ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಅನ್ನೋದು ನಿಮಗೆಲ್ಲರಿಗೂ ತಿಳಿದಿರೋ ವಿಷಯನೇ. ಆದರೆ ಇವತ್ತಿನ ದಿನ ಯಾವ ರೀತಿ ಅದಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವರ್ಷದ ಒಂದು ವಿಷಯ ಏನಂದರೆ, ಕಾನ್ಸೆಪ್ಟ್ ಏನಂದರೆ, ಆದಿಕವಿ ವಾಲ್ಮೀಕಿಯವರ ಒಂದು ವಿಷಯವನ್ನು ಆಧರಿಸಿಕೊಂಡು ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇದು ಬಂದು 16ನೇ ತಾರೀಕು ಅಂದರೆ ನಾಳೆ ಇದರ ಇನಾಗ್ರೇಷನ್ ಆಗ್ತಾ ಇದೆ. ಉದ್ಘಾಟನೆಯನ್ನು ಶ್ರೀಯುತರಾದಂತಹ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದು 117ನೇ ಫಲಪುಷ್ಪ ಪ್ರದರ್ಶನವಾಗಿದೆ. ಮತ್ತು ಇನ್ನೊಂದೇನೆಂದರೆ, ನಾಳೆ ಅಂದರೆ 16ನೇ ತಾರೀಕಿಂದ ಇದು ಶುರುವಾದರೆ ರಿಪಬ್ಲಿಕ್ ಡೇ ಮುಗಿದಾದ ಮೇಲೆ 27ನೇ ಜನವರಿವರೆಗೂ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು, ಅಲ್ಲಿವರೆಗೂ ಆ ಸಮಯದವರೆಗೂ ಇದು ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ಇದು ಗಾಜಿನ ಮನೆ. ನಿಮಗೆ ಗೊತ್ತಿದೆ, ನೀವು ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಒಂದು ರಿಪಬ್ಲಿಕ್ ಡೇ ಆಗಲಿ ಅಥವಾ ಇಂಡಿಪೆಂಡೆನ್ಸ್ ಡೇ ಆಗಲಿ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಒಂದು ಪ್ರಿಪ್ರೇಷನ್ಸ್ ಎಲ್ಲ ಥರದ ತಯಾರಿಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಈ ವರ್ಷದ ಕಾನ್ಸೆಪ್ಟು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಇದು ಗಾಜಿನ ಮನೆಯಲ್ಲಿ ಇದನ್ನು ಎಲ್ಲ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇನ್ನು ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ತುಂಬ ಜನ ಇದಕ್ಕೋಸ್ಕರ ಅಂತಲೇ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಎಲ್ಲ ರೀತಿಯಾಗಿ ಅರೇಂಜ್ಮೆಂಟ್ನ ಮಾಡ್ತಾ ಇದ್ದಾರೆ. ನಾಳೆ ಶ್ರೀಯುತ ಸಿದ್ದರಾಮಯ್ಯವರು ಬಂದು ಉದ್ಘಾಟನೆಯನ್ನು 10 ಗಂಟೆಗೆ ಮಾಡಲಿದ್ದು, ಅದಾದ ಮೇಲೆ ಸಾರ್ವಜನಿಕರಿಗೆ ಇಲ್ಲಿ ಒಂದು ಪುಷ್ಪ ಪ್ರದರ್ಶನವನ್ನು ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಮಕ್ಕಳೆಲ್ಲ ಇದ್ದರೆ ಖಂಡಿತ ಕರ್ಕೊಂಡೋಗಿ ಅವರು ಕೂಡ ಆ ಒಂದು ವೈಭೋಗವನ್ನು ನೋಡಿ ಆನಂದ ಪಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇನ್ನೂ ರೆಡಿ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಅಂದರೆ 16ನೇ ತಾರೀಕು ಜನವರಿ ನಿಮಗೆ ಇದನ್ನು ಅವತ್ತಿನಿಂದ ನಿಮಗೆ ನೋಡಲಿಕ್ಕೆ ಒಂದು ಅವಕಾಶ ಇದೆ. ಸಾಧ್ಯವಾದರೆ ನಾನು ಮತ್ತೆ ನಾಳೆ ನಾಡಿದ್ರಲ್ಲಿ ಇನ್ನೊಮ್ಮೆ ಭೇಟಿ ಕೊಟ್ಟು ಇದರ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆ ಹೂಗಳನ್ನೆಲ್ಲ ನಮ್ಮನ್ನು ಆಕರ್ಷಿಸ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂತ ಹೇಳಬೇಕು ಅಂದರೆ, ಇಲ್ಲಿ ಫ್ರೆಂಡ್ಸ್, ನಾಳೆ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು, ಶ್ರೀ ಎಸ್. ಮಲ್ಲಿಕಾರ್ಜುನರವರು, ಶ್ರೀ ರಾಮಲಿಂಗ ರೆಡ್ಡಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲಿದ್ದಾರೆ. ನಿಮಗೆಲ್ಲ ಸಮಯ ಆದರೆ ನಾಳೆ ಫ್ರೀ ಆಗಿದ್ದರೆ ಖಂಡಿತ ಭೇಟಿ ಕೊಡಿ 10 ಗಂಟೆಗೆ. ಅದಾಗಲಿಲ್ಲ ಅಂದರೂ ತೊಂದರೆ ಇಲ್ಲ, ವೀಕೆಂಡ್ಸಲ್ಲಿ ವಿಸಿಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದು ವಿಡಿಯೋ ಮತ್ತೊಂದು ಪಾರ್ಟ್ನ ನಾನು ಹಾಕ್ತೀನಿ, ಖಂಡಿತ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇರ್ಬೋದು, ನಿಮಗೆ ಫೋಟೋಸ್ ತೆಗೊಳ್ಳೋಕ್ಕೆಲ್ಲ ತುಂಬ ಒಳ್ಳೆ ಪ್ಲೇಸ್ ಇದೆ. ನಿಮಗೆ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಟ್ರೈ ಮಾಡಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾದಂಥ ಡೆಕೋರೇಷನ್ಸ್ ಎಲ್ಲ ಆಗ್ತಾಯಿದೆ ಅಂತ. ನಾನು ಹೋದಾಗ ಇಷ್ಟೇ ಆಗಿತ್ತು. ನೋಡೋಣಂತೆ, ಮೇ ಬಿ ಇವತ್ತು 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಎಲ್ಲ ರೀತಿಯಾದ ತಯಾರಿಯನ್ನು ಮುಗಿಸಿರ್ತಾರೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾಳೆಗೆಲ್ಲ ಸಕಲ ಸಿದ್ಧತೆಗಳನ್ನ ಅವರು ಮಾಡ್ಕೋಬೇಕಾಗಿರೋದ್ರಿಂದ ಈಗ ಎಷ್ಟಾಗುತ್ತೆ ಅಷ್ಟು ಬೇಗ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಯಾವ ರೀತಿ ಜನ ಆಲ್ರೆಡಿ ಇದ್ದಾರೆ. ಒಂದ್ಸಲಿ ಫಲಪುಷ್ಪ ಪ್ರದರ್ಶನ ಸ್ಟಾರ್ಟ್ ಆದರೆ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ನೀವು ನೋಡಿಕೊಂಡು ಹೋಗಿ ಬನ್ನಿ. ಮತ್ತು ಅದ್ರ ಜೊತೆಲಿ ವೆಹಿಕಲ್ ಪಾರ್ಕಿಂಗಿಗೆಲ್ಲ ನಿಮಗೆ ಲಾಲ್ಬಾಗ್ ಮುಂದೆ ಇರೋದಿಲ್ಲ, ನೋಡಿಕೊಂಡು ಪಾರ್ಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.